ತಾಲೂಕು ಆಸ್ಪತ್ರೆ ಮತ್ತು MCH ಆಸ್ಪತ್ರೆಯ ಲೋಕಾರ್ಪಣೆ ಖಾನಾಪುರದ್ದು. ಅದೇ ರೀತಿ ಅದಕ್ಕೆ ಮೊದಲು ನಾನು ಗೋಕಾಕ್ ಹೋಗಿ ಅಲ್ಲಿರುವಂಥ MCH ಆಸ್ಪತ್ರೆ ಕಾಮಗಾರಿ ಮತ್ತು ಉಳಿದ ಕೆಲವು ತಾಲೂಕು ಆಸ್ಪತ್ರೆ ಕೂಡ ಭೇಟಿ ಕೊಟ್ಟು ಸ್ವಲ್ಪ ವೀಕ್ಷಣೆಯನ್ನು ಕೂಡ ಮಾಡ್ತಾಯಿದ್ದೀನಿ. ಸಾಮಗ್ರಿಗಳೆಲ್ಲ ಇದೆ, ಅದೆಲ್ಲ ಇಲ್ಲ ಅಂತ ಹೇಳ್ಬೇಡಿ. ಮತ್ತು ಅದೇನು ಇಲ್ಲದೆ ಹೋದರೆ ಮತ್ತು ಹೆಂಗೆ ಆಸ್ಪತ್ರೆ ನಡೀತದೆ. ಆದರೆ ವೈದ್ಯರದ್ದು ಏನಂತ ಹೇಳಿದ್ರೆ ಈಗ ಏನು ಕೊರತೆ ಇದೆ ಅದನ್ನು ಈಗ ನಮ್ಮ ಎಲ್ಲ ಗ್ರಾಮೀಣ ಈ ಕಡ್ಡಾಯ ನೇಮಕಾತಿ ಏನಾಗ್ತಾ ಇದೆ, ಈಗ ಆ ಪ್ರೊಸೆಸ್ ನಡೀತಾ ಉಂಟು. ಸೊ ಎಲ್ಲ ಕಡೆ ಎಲ್ಲ ವೇಕೆನ್ಸಿಗಳನ್ನೆಲ್ಲ ಅದನ್ನು ಫಿಲಪ್ ಮಾಡ್ತೀವಿ ವೈದ್ಯರದೆಲ್ಲ. ಅದೇ ರೀತಿ ತಜ್ಞ ವೈದ್ಯರದು ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ನೀವು ಕಾಂಟ್ರಾಕ್ಟ್ ಮೇಲೆ ತೊಗೊಳಕ್ಕೆ ಹೇಳಿದ್ದೀವಿ. ಆದರೆ ಅನೇಕ ಕಡೆ ನಮ್ಮ ಇರುವಂಥ ಒಂದು ವೇತನದ ಮೇಲೆ ಕಾಂಟ್ರಾಕ್ಟ್ ಅಮೌಂಟ್ಗೆ ಅನೇಕ ಕಡೆ ಬರ್ತಾ ಇಲ್ಲ. ಅದ್ರ ಬಗ್ಗೆ ನಾವು ಮತ್ತೆ ಇನ್ನೊಂದು ಬೇರೆ ಥರ ಚಿಂತನೆ ಮಾಡಬೇಕಾಗ್ತದೆ. ನಕಲಿ ವೈದ್ಯರ ಹಾವಳಿ ಮೊದಲಿಂದನೂ ಇದೆ. ನಾವು ಕೂಡ ಈಗ ಅದರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ನಮ್ಮ ಅಧಿಕಾರಿಗಳು ಕೂಡ ಹೇಳಿದ್ದೀವಿ. ಮತ್ತು ಎಲ್ಲೆಲ್ಲಿ ಗೊತ್ತಾಗುತ್ತೆ ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಮುಲಾಜಿಲ್ಲದೆ ಕ್ರಮ ತಗೊಳ್ಬೇಕು ಅಂತ ನಾವು ಹೇಳಿದ್ದೀವಿ. ಮೊನ್ನೆ ಕಾನೂನನ್ನು ಕೂಡ ನಾವು ಪಾಸ್ ಮಾಡಿದ್ದೀವಿ. ಮೊನ್ನೆ ಹೊಸ ಬಿಲ್ಲಲ್ಲೂ ಕೂಡ ಯಾರು ಈ ಕ್ವ್ಯಾಕ್ಸ್ ಅಂತ ಹೇಳ್ತೀವಿ, ಯಾರು ನಕಲಿ ವೈದ್ಯ ಅವ್ರು ಮಾಡ್ತಾರೆ ಅಂಥವ್ರ ಮೇಲೂ ಕೂಡ ಇನ್ನೂ ಸ್ವಲ್ಪ ಕಠಿಣವಾದಂಥ ಕಾನೂನುಗಳು ಕೂಡ ಮಾಡಿದ್ದೀವಿ. ನೋಡಿ, ಅವ್ರಿಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ನಾವು ಇವತ್ತು ಒಂದು ಸ್ಥಿರ ಸರ್ಕಾರ ರಾಜ್ಯದಲ್ಲಿದೆ ಅಂತ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಒಂದು. ಎರಡನೇದು, BJPಯವ್ರಿಗೆ ಇಡೀ ದೇಶದಲ್ಲೇ ಅಸ್ಥಿರತೆಯನ್ನು ಹೆಚ್ಚು ಮಾಡೋದೇ ಅವ್ರದ್ದೊಂದು ಕಾರ್ಯಕ್ರಮ. ಸರ್ಕಾರಗಳನ್ನು ಬೀಳಿಸೋದು, ಸರ್ಕಾರಗಳನ್ನು ಒಡೆಯೋದು, ಪಕ್ಷಗಳನ್ನು ಒಡೆಯೋದು, ಈ ಆಪರೇಷನ್ ಕಮಲ ಅಂತ ಎಲ್ಲ ಮಾಡುವಂಥದ್ದು ಅದು ಹವ್ಯಾಸ ಆಗೋಗಿದೆ ಅವ್ರಿಗೆ. ಅದರಿಂದ ಅವ್ರಿಗೆ ಬರೀ ಇದೇ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಕರ್ನಾಟಕಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಕೇಂದ್ರದಿಂದ ಏನೂ ಮಾಡ್ತಾಯಿಲ್ಲ. BJP ಮುಖಂಡರುಗಳು ಯಾವುದೇ ಒಂದು ಕರ್ನಾಟಕಕ್ಕೆ ಬರಬೇಕಾಗಿರೋದು ಯೋಜನೆಗಳಾಗಲಿ ಅಥವಾ ಕಾರ್ಯಕ್ರಮಗಳಾಗಲಿ ಯಾವುದನ್ನು ಕೂಡ ತರೋದಕ್ಕೆ ಮುಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾಯಿಲ್ಲ. ಅದರ ಬದಲು ಕೇವಲ ಇದೇ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಒಂದೇ ಒಂದು ಕೆಲಸದಲ್ಲಿ ಅವರೆಲ್ಲರೂ ಕೂಡ ಅದೇ ಮುಖ್ಯ ಕಾರ್ಯಕ್ರಮ ಆಗೋಗಿದೆ. ಸಿ ಎಮ್ ಅವ್ರ ಭವಿಷ್ಯ ನಿರ್ಧಾರ ಆಗ್ತದೆ. ಏನೂ ಆಗಲ್ಲ. ಸಿ ಎಮ್ ಅವರು ಇರ್ತಾರೆ, ಅವರೇ CM ಆಗಿರ್ತಾರೆ, ಅವರೇ ಆಡಳಿತ ನಡೆಸ್ತಾರೆ. ಏನೂ ಆಗೋದಿಲ್ಲ. ಯಾರು CM ರೇಸಲ್ಲಿಲ್ಲ. ಹಾಂ, ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಆಗ್ತಾ ಇರ್ತಾರೆ. ಅದೇನು ಅವರು BJPಯವರು ಸುಳ್ಳಲ್ಲಿ ಹೇಳೋದ್ರಲ್ಲಿ ನಂಬರ್ 1 ಅಲ್ವಾ ಈ ದೇಶದಲ್ಲಿ. ಸುಳ್ಳು ಹೇಳೋದ್ರಲ್ಲಿ, ತಪ್ಪು ಸುದ್ದಿಗಳನ್ನು ಹೇಳೋದ್ರಲ್ಲಿ ಮತ್ತು ಪ್ರಚೋದನೆ ಮಾಡೋದ್ರಲ್ಲಿ ನಂಬರ್ 1 ಅಂತ ಹೇಳಿದ್ರೆ BJP. ಸೊ ಅವ್ರ ಮಾತಿಗೆ ನಾವು ಹೆಚ್ಚು ಆದ್ಯತೆ ಕೊಡಬಾರ್ದು. ಏನು ವ್ಯತಿರಿಕ್ತ ತೀರ್ಮಾನ? ಕೋರ್ಟಲ್ಲಿರುವಂಥದ್ದು ಇಷ್ಟೇ. ಗವರ್ನರ್ ಅವರು ಕೊಟ್ಟಿರುವಂಥ ಏನು ಶೋಕಾಸ್ ಇದು ಸ್ಯಾಂಕ್ಷನ್ನು ಅಂದರೆ ಪ್ರಾಸಿಕ್ಯೂಷನ್ಗಲ್ಲ, ತನಿಖೆಗೆ ಕೊಟ್ಟಿರುವಂಥ ಒಂದು ಏನು ಪರ್ಮಿಷನ್ನು ಅದು ಸರಿನೋ ಇಲ್ವೋ ಅಷ್ಟೇ ಇರೋದು ಕೋರ್ಟ್ ಮುಂದೆ. ತಪ್ಪು ಮಾಡಿದರೆ ಕ್ರಮ ಅದ್ರ ಬಗ್ಗೆ ಏನೂ ಇಲ್ಲ ಕೋರ್ಟ್ ಮುಂದೆ. ಮತ್ತು CM ಅವ್ರು ಯಾವ ತಪ್ಪು ಮಾಡಿಲ್ಲ, ಯಾವ ಅಧಿಕಾರ ದುರುಪಯೋಗ ಮಾಡಿಲ್ಲ, ಅವರ ಒಂದು ಯಾವುದೂ ಕೂಡ ಮಾಡಿಲ್ಲ ಅಂತ ನಮಗೆ 100% ನಂಬಿಕೆ ಇದೆ, ವಿಶ್ವಾಸ ಇದೆ. ಮತ್ತು ಕೋರ್ಟಲ್ಲಿರುವಂಥದ್ದು ಅಷ್ಟೇ. ರಾಜ್ಯಪಾಲರು ಇವತ್ತು ಕೈಗೊಂಬೆಯಾಗಿ, ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಒಂದು. ಎರಡನೇದು, ಯಾವ ಆತುರದಲ್ಲಿ ಕುಮಾರಸ್ವಾಮಿ ಮೇಲೆ, ಜೊಲ್ಲೆ ಮೇಲೆ, ನಿರಾಣಿ ಮೇಲೆ ಅದೆಲ್ಲ ತಿಂಗಳುಗಟ್ಟಲೆ ಬಿದ್ದಿದೆ ರಾಜ್ಯಪಾಲರ ಮುಂದೆ. ಯಾವುದನ್ನು ಕೂಡ ಕ್ರಮ ತಗೊಳ್ದೇ ಯಾರೋ ಪ್ರೈವೇಟ್ ಕಂಪ್ಲೇಂಟ್ ಬಂದಿದ್ದ ತಕ್ಷಣ ಒಂದೇ ದಿವಸದಲ್ಲಿ ಶೋಕಾಸ್ ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ರಾಜ್ಯಪಾಲರ ಮನಸ್ಥಿತಿ ಅನ್ನೋದು ಅಲ್ಲೇ ಗೊತ್ತಾಗೋಯ್ತು. ಪಕ್ಷಪಾತ ಮಾಡ್ತಾ ಇದ್ದಾನೆ. ಒಂದು. CM ದೋಷನೇ ಇಲ್ಲ. ಇದು ಕೋರ್ಟ್ ಮುಂದೆ ಇರೋದು CM ದೋಷ ಮಾಡಿದರೆ ಇಲ್ವಾ ಅಂತ ಅದಿಲ್ಲ ಸ್ವಾಮಿ. ಅಲ್ಲಿರುವಂಥದ್ದು ಇಷ್ಟೇ. ರಾಜ್ಯಪಾಲರು ಕೊಟ್ಟಿರುವಂಥ ಸ್ಯಾಂಕ್ಷನ್ನು ತನಿಖೆಗೆ, ಅದು ಪ್ರಾಸಿಕ್ಯೂಷನ್ಗೂ ಅಲ್ಲ, ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಸರಿನೋ ಇಲ್ವೋ ಅಷ್ಟೇ ಇರೋದು. ಕೋರ್ಟ್ ಮುಂದೆ CM ತಪ್ಪು ಮಾಡಿದಾರೋ, CM ಏನಾದರೂ ಅದು ಯಾವುದು ಕೂಡ ಕೋರ್ಟ್ ಮುಂದೆ ಇಲ್ಲ. ತಾಲೂಕು ಆಸ್ಪತ್ರೆ ಮತ್ತು MCH ಆಸ್ಪತ್ರೆಯ ಲೋಕಾರ್ಪಣೆ ಖಾನಾಪುರದ್ದು. ಅದೇ ರೀತಿ ಅದಕ್ಕೆ ಮೊದಲು ನಾನು ಗೋಕಾಕ್ ಹೋಗಿ
ಅಲ್ಲಿರುವಂಥ MCH ಆಸ್ಪತ್ರೆ ಕಾಮಗಾರಿ ಮತ್ತು ಉಳಿದ ಕೆಲವು ತಾಲೂಕು ಆಸ್ಪತ್ರೆ ಕೂಡ ಭೇಟಿ ಕೊಟ್ಟು ಸ್ವಲ್ಪ ವೀಕ್ಷಣೆಯನ್ನು ಕೂಡ ಮಾಡ್ತಾಯಿದ್ದೀನಿ. ಸಾಮಗ್ರಿಗಳೆಲ್ಲ ಇದೆ, ಅದೆಲ್ಲ ಇಲ್ಲ ಅಂತ ಹೇಳ್ಬೇಡಿ. ಮತ್ತು ಅದೇನು ಇಲ್ಲದೆ ಹೋದರೆ ಮತ್ತು ಹೆಂಗೆ ಆಸ್ಪತ್ರೆ ನಡೀತದೆ. ಆದರೆ ವೈದ್ಯರದ್ದು ಏನಂತ ಹೇಳಿದ್ರೆ ಈಗ ಏನು ಕೊರತೆ ಇದೆ ಅದನ್ನು ಈಗ ನಮ್ಮ ಎಲ್ಲ ಗ್ರಾಮೀಣ ಈ ಕಡ್ಡಾಯ ನೇಮಕಾತಿ ಏನಾಗ್ತಾ ಇದೆ, ಈಗ ಆ ಪ್ರೊಸೆಸ್ ನಡೀತಾ ಉಂಟು. ಸೊ ಎಲ್ಲ ಕಡೆ ಎಲ್ಲ ವೇಕೆನ್ಸಿಗಳನ್ನೆಲ್ಲ ಅದನ್ನು ಫಿಲಪ್ ಮಾಡ್ತೀವಿ ವೈದ್ಯರದೆಲ್ಲ. ಅದೇ ರೀತಿ ತಜ್ಞ ವೈದ್ಯರದ್ದು ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ನೀವು ಕಾಂಟ್ರಾಕ್ಟ್ ಮೇಲೆ ತೊಗೊಳಕ್ಕೆ ಹೇಳಿದ್ದೀವಿ. ಆದರೆ ಅನೇಕ ಕಡೆ ನಮ್ಮ ಇರುವಂಥ ಒಂದು ವೇತನದ ಮೇಲೆ ಕಾಂಟ್ರಾಕ್ಟ್ ಅಮೌಂಟ್ಗೆ ಅನೇಕ ಕಡೆ ಬರ್ತಾ ಇಲ್ಲ. ಅದ್ರ ಬಗ್ಗೆ ನಾವು ಮತ್ತೆ ಇನ್ನೊಂದು ಬೇರೆ ಥರ ಚಿಂತನೆ ಮಾಡಬೇಕಾಗ್ತದೆ. ನಕಲಿ ವೈದ್ಯರ ಹಾವಳಿ ಮೊದಲಿಂದನೂ ಇದೆ. ನಾವು ಕೂಡ ಈಗ ಅದರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ನಮ್ಮ ಅಧಿಕಾರಿಗಳು ಕೂಡ ಹೇಳಿದ್ದೀವಿ. ಮತ್ತು ಎಲ್ಲೆಲ್ಲಿ ಗೊತ್ತಾಗುತ್ತೆ ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಮುಲಾಜಿಲ್ಲದೇ ಕ್ರಮ ತಗೊಳ್ಬೇಕು ಅಂತ ನಾವು ಹೇಳಿದ್ದೀವಿ. ಮೊನ್ನೆ ಕಾನೂನನ್ನು ಕೂಡ ನಾವು ಪಾಸ್ ಮಾಡಿದ್ದೀವಿ. ಮೊನ್ನೆ ಹೊಸ ಬಿಲ್ಲಲ್ಲೂ ಕೂಡ ಯಾರು ಈ ಕ್ವ್ಯಾಕ್ಸ್ ಅಂತ ಹೇಳ್ತೀವಿ, ಯಾರು ನಕಲಿ ವೈದ್ಯ ಅವ್ರು ಮಾಡ್ತಾರೆ ಅಂಥವ್ರ ಮೇಲೂ ಕೂಡ ಇನ್ನೂ ಸ್ವಲ್ಪ ಕಠಿಣವಾದಂಥ ಕಾನೂನುಗಳು ಕೂಡ ಮಾಡಿದ್ದೀವಿ. ನೋಡಿ, ಅವ್ರಿಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ನಾವು ಇವತ್ತು ಒಂದು ಸ್ಥಿರ ಸರ್ಕಾರ ರಾಜ್ಯದಲ್ಲಿದೆ ಅಂತ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಒಂದು. ಎರಡನೇದು, BJP ಅವ್ರಿಗೆ ಇಡೀ ದೇಶದಲ್ಲೇ ಅಸ್ಥಿರತೆಯನ್ನು ಹೆಚ್ಚು ಮಾಡೋದೇ ಅವ್ರದ್ದೊಂದು ಕಾರ್ಯಕ್ರಮ. ಸರ್ಕಾರಗಳನ್ನು ಬೀಳಿಸೋದು, ಸರ್ಕಾರಗಳನ್ನು ಒಡೆಯೋದು, ಪಕ್ಷಗಳನ್ನು ಒಡೆಯೋದು, ಈ ಆಪರೇಷನ್ ಕಮಲ ಅಂತ ಎಲ್ಲ ಮಾಡುವಂಥದ್ದು ಅದು ಹವ್ಯಾಸ ಆಗೋಗಿದೆ ಅವ್ರಿಗೆ. ಅದರಿಂದ ಅವ್ರಿಗೆ ಬರೀ ಇದೇ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಕರ್ನಾಟಕಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಕೇಂದ್ರದಿಂದ ಏನೂ ಮಾಡ್ತಾಯಿಲ್ಲ. BJP ಮುಖಂಡರುಗಳು ಯಾವುದೇ ಒಂದು ಕರ್ನಾಟಕಕ್ಕೆ ಬರಬೇಕಾಗಿರೋದು ಯೋಜನೆಗಳಾಗಲಿ ಅಥವಾ ಕಾರ್ಯಕ್ರಮಗಳಾಗಲಿ ಯಾವುದನ್ನು ಕೂಡ ತರೋದಕ್ಕೆ ಮುಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾಯಿಲ್ಲ. ಅದರ ಬದಲು ಕೇವಲ ಇದೇ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಒಂದೇ ಒಂದು ಕೆಲಸದಲ್ಲಿ ಅವರೆಲ್ಲರೂ ಕೂಡ ಅದೇ ಮುಖ್ಯ ಕಾರ್ಯಕ್ರಮ ಆಗೋಗಿದೆ. ಸಿ ಎಮ್ ಅವ್ರ ಭವಿಷ್ಯ ನಿರ್ಧಾರ ಆಗ್ತದೆ. ಏನೂ ಆಗಲ್ಲ. ಸಿ ಎಮ್ ಅವರು ಇರ್ತಾರೆ, ಅವರೇ CM ಆಗಿರ್ತಾರೆ, ಅವರೇ ಆಡಳಿತ ನಡೆಸ್ತಾರೆ. ಏನೂ ಆಗೋದಿಲ್ಲ. ಯಾರು CM ರೇಸಲ್ಲಿಲ್ಲ. ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಆಗ್ತಾ ಇರ್ತಾರೆ. ಅದೇನು ಅವರು BJP ಅವರು ಸುಳ್ಳಲ್ಲಿ ಹೇಳೋದ್ರಲ್ಲಿ ನಂಬರ್ 1 ಅಲ್ವಾ ಈ ದೇಶದಲ್ಲಿ. ಸುಳ್ಳು ಹೇಳೋದ್ರಲ್ಲಿ, ತಪ್ಪು ಸುದ್ದಿಗಳನ್ನು ಹೇಳೋದ್ರಲ್ಲಿ ಮತ್ತು ಪ್ರಚೋದನೆ ಮಾಡೋದ್ರಲ್ಲಿ ನಂಬರ್ 1 ಅಂತ ಹೇಳಿದ್ರೆ BJP. ಸೊ ಅವ್ರ ಮಾತಿಗೆ ನಾವು ಹೆಚ್ಚು ಆದ್ಯತೆ ಕೊಡಬಾರ್ದು. ಏನು ವ್ಯತಿರಿಕ್ತ ತೀರ್ಮಾನ? ಕೋರ್ಟಲ್ಲಿ ಇರುವಂಥದ್ದು ಇಷ್ಟೇ. ಗವರ್ನರ್ ಅವರು ಕೊಟ್ಟಿರುವಂಥ ಏನು ಶೋಕಾಸ್ ಇದು ಸ್ಯಾಂಕ್ಷನ್ನು ಅಂದರೆ ಪ್ರಾಸಿಕ್ಯೂಷನ್ಗಲ್ಲ, ತನಿಖೆಗೆ ಕೊಟ್ಟಿರುವಂಥ ಒಂದು ಏನು ಪರ್ಮಿಷನ್ನು ಅದು ಸರಿನೋ ಇಲ್ವೋ ಅಷ್ಟೇ ಇರೋದು ಕೋರ್ಟ್ ಮುಂದೆ. ತಪ್ಪು ಮಾಡಿದರೆ ಕ್ರಮ ಅದ್ರ ಬಗ್ಗೆ ಏನೂ ಇಲ್ಲ ಕೋರ್ಟ್ ಮುಂದೆ. ಮತ್ತು CM ಅವ್ರು ಯಾವ ತಪ್ಪು ಮಾಡಿಲ್ಲ, ಯಾವ ಅಧಿಕಾರ ದುರುಪಯೋಗ ಮಾಡಿಲ್ಲ, ಅವರ ಒಂದು ಯಾವುದೂ ಕೂಡ ಮಾಡಿಲ್ಲ ಅಂತ ನಮಗೆ 100% ನಂಬಿಕೆ ಇದೆ, ವಿಶ್ವಾಸ ಇದೆ. ಮತ್ತು ಕೋರ್ಟಲ್ಲಿರುವಂಥದ್ದು ಅಷ್ಟೇ. ರಾಜ್ಯಪಾಲರು ಇವತ್ತು ಕೈಗೊಂಬೆಯಾಗಿ, ಕೇಂದ್ರ ಸರ್ಕಾರದ ಕೈಗೊಂಬೆ ಕೆಲಸ ಮಾಡ್ತಾಯಿದ್ದಾರೆ. ಒಂದು. ಎರಡನೇದು, ಯಾವ ಆತುರದಲ್ಲಿ ಕುಮಾರಸ್ವಾಮಿ ಮೇಲೆ, ಜೊಲ್ಲೆ ಮೇಲೆ, ನಿರಾಣಿ ಮೇಲೆ ಅದರೆಲ್ಲ ತಿಂಗಳುಗಟ್ಟಲೆ ಬಿದ್ದಿದೆ ರಾಜ್ಯಪಾಲರ ಮುಂದೆ. ಯಾವುದನ್ನು ಕೂಡ ಕ್ರಮ ತಗೊಳ್ದೇ ಯಾರೋ ಪ್ರೈವೇಟ್ ಕಂಪ್ಲೇಂಟ್ ಬಂದಿದ್ದ ತಕ್ಷಣ ಒಂದೇ ದಿವಸದಲ್ಲಿ ಶೋಕಾಸ್ ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ರಾಜ್ಯಪಾಲರ ಮನಸ್ಥಿತಿ ಅನ್ನೋದು ಅಲ್ಲೇ ಗೊತ್ತಾಗೋಯ್ತು. ಪಕ್ಷಪಾತ ಮಾಡ್ತಾ ಇದ್ದಾನೆ. ಒಂದು. CM ದೋಷನೇ ಇಲ್ಲ. ಇದು ಕೋರ್ಟ್ ಮುಂದೆ ಇರೋದು CM ದೋಷ ಮಾಡಿದರೆ ಇಲ್ವಾ ಅಂತ ಅದಿಲ್ಲ ಸ್ವಾಮಿ. ಅಲ್ಲಿರುವಂಥದ್ದು ಇಷ್ಟೇ. ರಾಜ್ಯಪಾಲರು ಕೊಟ್ಟಿರುವಂಥ ಸ್ಯಾಂಕ್ಷನ್ನು ತನಿಖೆಗೆ, ಅದು ಪ್ರಾಸಿಕ್ಯೂಷನ್ಗೂ ಅಲ್ಲ, ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಸರಿನೋ ಇಲ್ವೋ ಅಷ್ಟೇ ಇರೋದು. ಕೋರ್ಟ್ ಮುಂದೆ CM ತಪ್ಪು ಮಾಡಿದಾರೋ, CM ಏನಾದರೂ ಅದು ಯಾವುದು ಕೂಡ ಕೋರ್ಟ್ ಮುಂದೆ ಇಲ್ಲ.